ಹಲೋ ಫ್ಯೂಚರ್ ಟೀಚರ್ಸ್, ನಮಸ್ತೆ. ನಾನು ಹಿಂದಿನ ವಿಡಿಯೋದಲ್ಲಿ ನಿಮ್ಗೆ ಹೇಳಿದ್ದೆ, ನಿಮ್ಗೇನಾದರೂ ಕ್ವಶನ್ಸ್ ಅರೈಸ್ ಆಗಿದ್ದರೆ ನೀವು ಕಮೆಂಟ್ ಮುಖಾಂತರ ತಿಳಿಸ್ಬೋದು ಅಂಥೇಳಿ. ಬಟ್ ಯಾರೂ ಕ್ವಶನ್ಸ್ನ ನೀವು ಕಮೆಂಟ್ ಮಾಡಿಲ್ಲ. ಇರಲಿ, ಈ ಒಂದು ವಿಡಿಯೋದ ನಂತರ ನೀವು ಕ್ವಶನ್ಸ್ನ ಖಂಡಿತವಾಗಿ ಕೇಳ್ತೀರಾ ಅಂಥೇಳಿ ನಾನು ಆಶಿಸ್ತಾ ನೆಕ್ಸ್ಟ್ ವಿಡಿಯೋಗೆ ಹೋಗೋಣ. ಈ ಒಂದು ವಿಡಿಯೋದ ಒಂದು ಅಂಶ ಏನಪ್ಪ ಅಂತಂದರೆ ಸಮಯ ಪಾಲನೆ. ಸಮಯ ಪಾಲನೆ ನಾಳೆಯ ಯಶಸ್ಸಿಗೆ ಬುನಾದಿ. ಅದು ಮಕ್ಕಳಿಗಾಗಿರ್ಬೋದು ಅಥವಾ ಶಿಕ್ಷಕರಿಗೂ ಆಗಿರ್ಬೋದು. ಮಕ್ಕಳು ಸಮಯ ಪಾಲನೆ ಮಾಡಬೇಕು ಅಂತಂದರೆ ಶಿಕ್ಷಕರನ್ನ ನೋಡಿಯೇ ಸಮಯ ಪಾಲನೆ ಮಾಡ್ತಾರೆ. ಅದು ಒಂದೇ ಅಲ್ಲ, ಎಲ್ಲ ಥರನಾದಂಥ ಒಂದು ಗುಣಗಳನ್ನು ಅನುಸರಿಸ್ಕೋಬೇಕಾತಂದರೆ ಮಕ್ಕಳು ಅದು ಶಿಕ್ಷಕರನ್ನ ನೋಡಿಯೇ ಕಲಿತಾರೆ. ಶಾಲೆಗೆ ಬಂದ ಮೇಲೆ ಶಿಕ್ಷಕರು ಏನು ಮಾಡ್ತಾರೆ, ಹೇಗೆ ನಡೀತಾರೆ, ಹೇಗೆ ಹೇರ್ ಸ್ಟೈಲ್ ಮಾಡ್ಕೊಂಡಿದ್ದಾರೆ, ಹೇಗೆ ಡ್ರೆಸ್ ಸೆನ್ಸ್ ಮಾಡ್ಕೊಂಡಿದ್ದಾರೆ ಅಂಥೇಳಿ, ಹೇಗೆ ಪಾಠ ಮಾಡ್ತಾರೆ ಅಂಥೇಳಿ ಮನೆಗೆ ಹೋಗಿ ಅವರು ಅದೇ ಥರ ಇಮಿಟೇಟ್ ಮಾಡ್ತಾರೆ. ಸೊ ಹಾಗಾಗಿ ಅವರು ನಮ್ಮನ್ನು ಅನುಸರಿಸಬೇಕಾದ್ದರಿಂದ ನಾವು ಒಳ್ಳೆ ರೀತಿಯಿಂದ ಅವರನ್ನು ನಾವು ಸರಿದಾರಿಯಲ್ಲಿ ತಗೊಂಡೋಗ್ಬೇಕಾಗುತ್ತೆ. ಸೊ ಹಾಗಾಗಿ ಸಮಯ ಪಾಲನೆ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಮಕ್ಕಳ ಒಂದು ಯಶಸ್ಸಿನ ಒಂದು ಬುನಾದಿ ಅಂತ ಹೇಳ್ತೀವಿ, ಈ ಸಮಯ ಪಾಲನೆಯಿಂದನೇ ಸ್ಟಾರ್ಟ್ ಆಗುತ್ತೆ. ಹಾಗಾಗಿ ನಾವು ಶಿಕ್ಷಕರಾದವರು ಶಾಲೆಗೆ ಸರಿಯಾದ ಸಮಯಕ್ಕೆ ನಾವು ಹಾಜರಿದ್ದು ಮಕ್ಕಳ ಬರುವಕ್ಕಿಂತ ಮುಂಚಿತವಾಗಿ ನಾವು ತರಗತಿಯಲ್ಲಿ ಇದ್ದಾಗ ಮಕ್ಕಳಿಗೆ ಕೂಡ ಖುಷಿಯಾಗುತ್ತೆ. ಹಾಗೆ ಅವರು ನೆಕ್ಸ್ಟ್ ಡೇ ನಮ್ಮ ಟೀಚರ್ ಮುಂಚೆ ಬಂದುಬಿಟ್ಟಿದ್ದಾರಪ್ಪ, ನಾವು ಬೇಗ ಹೋಗಬೇಕು ಅನ್ನೋ ಒಂದು ಕಲ್ಪನೆ ಅವ್ರ ತಲೆಯಲ್ಲಿ ಬರುತ್ತೆ. ಸೊ ಹಾಗಾಗಿ ನಾವು ಕೂಡ ಸಮಯ ಪಾಲನೆಯನ್ನು ನಿಷ್ಠೆಯಿಂದ ಮಾಡೋಣ, ಹಾಗೆ ಮಕ್ಕಳಿಗೆ ಕೂಡ ಕಲಿಸೋಣ ಅಂತ ಹೇಳ್ತಾ, ನಿಮ್ಮ ಏನಾದರೂ ಕ್ವಶನ್ಸ್ ದಯವಿಟ್ಟು ಇದ್ದರೆ ಕಮೆಂಟ್ ಮೂಲಕ ತಿಳಿಸಿ. ನೆಕ್ಸ್ಟ್ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ. ನಮಸ್ತೆ.